ನಮಸ್ಕಾರ ಸ್ನೇಹಿತರೆ. ಇವತ್ತು ಸುಮಾರು ಒಂದು 40-35 ವರ್ಷ ಅಥವಾ ಅದಕ್ಕಿಂತ ಕಡಿಮೆವರೆಗೂ ಕೂಡ ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ಲಕ್ವ ಹೊಡಿತಾ ಇದೆ. ಕಾರಣ ಏನಂತಂದರೆ ಕೆಲವರಿಗೆ ಸಕ್ಕರೆ ಕಾಯಿಲೆ ಬಂದು ಹೊಡಿತದೆ, ಇನ್ನು ಕೆಲವರಿಗೆ ಈ ಬಿ ಪಿ ಜಾಸ್ತಿ ಆದಾಗ ಹೊಡಿತದೆ, ಇನ್ನು ಕೆಲವರಿಗೆ ಶರೀರದಲ್ಲಿ ಆಮ್ಲೀಯತೆ ಜಾಸ್ತಿಯಾಗಿ ಹೊಡಿತದೆ, ಮತ್ತು ಇನ್ನು ಕೆಲವರಿಗೆ ನರಗಳ ವೀಕ್ನೆಸ್ ಹೊಡಿತದೆ, ಕೆಲವರಿಗೆ ಈ ರಕ್ತನ ನರ್ವ್ಸಲ್ಲಿ ಬ್ಲಾಕೇಜ್ ಆಗಿ ಹೈ ಬಿ ಪಿ ಆದಾಗ ಏನಾಗುತ್ತೆ ಅಂದರೆ ಸರ್ ಅವ್ರಿಗೆ ಬ್ರೈನ್ ಹೆಮ್ರೇಜ್ ಥರ ಆಗಿ ಕೂಡ ಲಕ್ವ ಆಗ್ತಾಯಿದೆ. ಇದು ಒಂದು ಭಾಗ. ಕೆಲವರಿಗೆ ಈ ಮಲವಿಸರ್ಜನೆ ಅಜೀರ್ಣದಿಂದ ಕಾನ್ಸ್ಟಿಪೇಷನ್ ಜಾಸ್ತಿಯಾಗಿ ಅವರಿಗೆ ವಾತ ಜಾಸ್ತಿಯಾಗೂ ಕೂಡ ಕೆಲವರಿಗೆ ಈ ಲಕ್ವ ಹೊಡಿತಾ ಇದೆ. ಅಂದರೆ ಈ ಲಕ್ವ ಹೊಡೆಯೋಕ್ಕೆ ಭಾಳ ಮುಖ್ಯವಾದ ಕಾರಣ ಬಂದ್ಬಿಟ್ಟು ಒಂದು ಅಜೀರ್ಣ, ಎರಡನೇದಾಗಿ ಶರೀರದಲ್ಲಿ ಆಮ್ಲೀಯತೆ ಜಾಸ್ತಿ ಆಗುವಂಥದ್ದು, ಮೂರನೇದಾಗಿ ಈ ಸಕ್ಕರೆ ಕಾಯಿಲೆ ಅಥವಾ ಬಿ ಪಿ ಅಥವಾ ಬೇರೆ ಬೇರೆ ಶರೀರದಲ್ಲಿ ಕಲ್ಮಶಗಳು ಸೇರ್ಕೊಂಡಾಗ ವಾತ ಜಾಸ್ತಿಯಾಗಿ ಅಥವಾ ವಾತ ಜಾಸ್ತಿಯಾಗಿ ಆಗ್ತಕ್ಕಂಥದ್ದು ಇದು ಲಕ್ವ ತೈಲ. ಲಕ್ವ ಕಾಯಿಲೆ ಇದು. ಏನಾಗುತ್ತೆ ಅಂದರೆ ಈ ಲಕ್ವ ಕಾಯಿಲೆ ಈಗ ಬರಬಾರ್ದು ಅಂದರೆ ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ನಾನು ಈಗೇನು ಹೇಳಿದ್ನಲ್ವ, ಮನೆಯಲ್ಲಿ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು, ಹಾಗಾದರೆ ನಮ್ಮ ಜೀವನ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು, ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸುವಂಥದ್ದು, ಮತ್ತು ಅದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡೋ ಮೆಥಡನ್ನು ಕೂಡ ನಾವು ಪೂರ್ವಜರು ಹೇಗೆ ಮಾಡ್ತಾಯಿದ್ರು ಹಾಗೆ ಮಾಡಬೇಕಾಗ್ತದೆ. ಇದು ಒಂದೇ ಔಷಧಿಯಾಗಿ ಕೆಲಸ ಮಾಡ್ತದೆ. ಈಗ ಬಂದುಬಿಟ್ಟಿದೆ. ಸುಮಾರು ದಿನ ಆಯಿತು. ನಾವೊಂದು 1-2 ವರ್ಷ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದ್ರು ನಮಗೊಂದು ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ನಮಗೆ ತೋರಿಸ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅನ್ನೋರಿಗೆ ತಾವು ತಮ್ಮ ಮನೆ ಸುತ್ತಮುತ್ತ ಅಥವಾ ಈಗ ಹಿತ್ತಲು ಮದ್ದು ಅಂತ ಹೇಳ್ತೀವಿ ನೋಡಿ, ಆ ಥರದ್ದು ಯಾವುದನ್ನು ಗಿಡವನ್ನು ಬಳಸಿ ನೀವು ಯಾವ ರೀತಿ ಔಷಧಿನ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ ಅನ್ನೋದನ್ನ ಈಗ ತಿಳಿಸ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಈ ಗಿಡನ ನೀವು ಗಮನಿಸಿರ್ತೀರ. ಇದಕ್ಕೆ ಸಂಸ್ಕೃತದಲ್ಲಿ ಅತಿಬಲ ಸಸ್ಯ ಅಂತ ಹೇಳ್ತಾರೆ, ಆಡು ಭಾಷೆಯಲ್ಲಿ ಪೆಟ್ಟಿಗೆ ಸೊಪ್ಪು ಅಂತಾರೆ, ಮತ್ತು ತುತ್ತಿ ಗಿಡನು ಅಂತಾರೆ, ಕೆಲವು ಭಾಗ ತುರ್ಬಿ ಅಂತಾರೆ, ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ ಇದು ತೋರಿಸ್ತಾರೆ. ಇದಕ್ಕೆ ಶ್ರೀ ಮುದ್ರಿಕೆ ಗಿಡನು ಅಂತಾರೆ ನೋಡಿ. ಇದು ಒಂಥರ ಒಳ್ಳೆ ಮುದ್ರೆ ಥರ ಇದ್ರದ್ದು ಕಾಯಿ ಇರುತ್ತೆ, ಅದಕ್ಕೆ ಶ್ರೀ ಮುದ್ರಿಕೆ ಅಂತಾರೆ. ಇದು ಏನಾಗುತ್ತೆ ಅಂದರೆ, ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಸುಮಾರು ನೀವು ಶುದ್ಧವಾದಂಥ ಗಾಣದಲ್ಲಿ ಸಿಗೋ ಎಳ್ಳೆಣ್ಣೆ, ಅದು ಭಾಳ ಇಂಪಾರ್ಟೆಂಟು. ನಿಮಗೆ ಪ್ಯಾಕೆಟಲ್ಲಿ ಸಿಗೋದು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಸಿಗೋ ಎಣ್ಣೆ ಆಗೋದಿಲ್ಲ. ಇದಕ್ಕೆ ಗಾಣದಲ್ಲೇ ನಾವು ನೈಜವಾಗಿರೋ ಎಣ್ಣೆ ತೊಗೋಬೇಕು. ಸುಮಾರು ಒಂದು 10 ಹಿಡಿಯಷ್ಟು, ಅಂದಾಜು 10 ಹಿಡಿಯಷ್ಟು ಏನು ಮಾಡಬೇಕಂದ್ರೆ, ಇದನ್ನ ಎಲೆ ಬಿಡಿಸ್ಕೋಬೇಕು ಈ ರೀತಿ. 10 ಹಿಡಿಯಷ್ಟು ಅಂದರೆ ಒಳಮುಷ್ಟಿ ಅಂತ ಹೇಳ್ತೀವಲ್ಲ ಆ ಥರ 10 ಹಿಡಿಯಷ್ಟು ಈ ರೀತಿ ಎಲೆಗಳು ಬಿಡಿಸ್ಕೊಂಡು ಏನು ಮಾಡಬೇಕು ಅಂದರೆ, ಇದನ್ನು ಸ್ವಲ್ಪ ಜಜ್ಬೋದು ಅಥವಾ ಹಾಗೆ ಆದರೂ ಪರವಾಗಿಲ್ಲ. ಇದನ್ನೇನು ಮಾಡಬೇಕು ಅಂತಂದರೆ, ಆ ಎಣ್ಣೆ ಒಳಗಡೆ ಹಾಕಬೇಕು. ಎಣ್ಣೆ ಒಳಗಡೆ ಸ್ವಲ್ಪ ಜಜ್ದಂಗೆ ಹಾಕಿ ಅದಕ್ಕೆ ಒಂದು 50 ಗ್ರಾಮಷ್ಟು ಈ ಬಜೆ ಪುಡಿ ಹಾಕಬೇಕು. ಬಜೆ ಅಂತ ಸಿಗುತ್ತೆ ನಮಗೆ ಗಂದಿಗೆ ಅಂಗಡಿಗಳಲ್ಲಿ, ಬಜೆ ಪುಡಿ ಹಾಕಬೇಕು. ಅದಕ್ಕೆ ಒಂದು 50 ಗ್ರಾಮು ಬಜೆ ಪುಡಿ, ಒಂದು 50 ಗ್ರಾಮಷ್ಟು ಚೈಂದವ ಲವಣ, ಒಂದು 50 ಗ್ರಾಮಷ್ಟು ಒಣಶುಂಠಿ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಲೆ ಮೇಲಿಟ್ಟು ಅದಕ್ಕೆ ಬೇಕಾದರೆ ನೀವು ಸ್ವಲ್ಪ ಹಾಲು ಹಾಕ್ಬೋದು. ಹಾಲು ಹಾಕಿ ನಿಧಾನಕ್ಕೆ ಕುದಿಸ್ತಾ ಹೋಗ್ಬೇಕು. ಅದನ್ನ ಸ್ಲೋ ಫ್ಲೇಮಲ್ಲಿ ಕುದಿಸ್ತಾ ಹೋದಂಗೆ ಹಾಲಿನ ಅಂಶ ಆವಿಯಾಗಿ ಹಾಲಲ್ಲಿ ಜಾಸ್ತಿ ನೀರೇ ಇರುತ್ತಲ್ವ, ಅದು ಆವಿಯಾಗಿ ಹೋಗೋವರೆಗೆ ಕುದಿಸ್ಬಿಟ್ಟು, ಹಾಲು ಎಷ್ಟು ಅಂದರೆ ಒಂದು 200 ml ಹಾಕೋಬೋದು. 200 ml ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಅದೆಲ್ಲ ನೀರಿನಂಶ ಹೋದ್ಮೇಲೆ ಅದನ್ನು ಕೆಳಗಡೆ ಇಟ್ಕೊಂಡ್ಬಿಟ್ಟು ಸೋಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಕಾಜಿಂದಕ್ಕೆ ಅದನ್ನು ನಿತ್ಯ ಒಂದು 2 ಚಮಚ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಸೇವನೆ ಮಾಡ್ಬೋದು. ಅದರಲ್ಲಿ ನಿಮಗೆ ಎಳ್ಳೆಣ್ಣೆ ಇದೆ, ಅತಿಬಲ ಸೊಪ್ಪಿದೆ, ಆಮೇಲೆ ಬಜೆ, ಒಣಶುಂಠಿ ಪುಡಿ, ಈ ಥರದ್ದೇನು ಐಟಮ್ ಇದೆಯಲ್ಲ, ಇದು ಯಾವುದು ಕೂಡ ಸೈಡ್ ಎಫೆಕ್ಟ್ ಆಗುವಂಥದ್ದಲ್ಲ. ಇದಕ್ಕೆ ಒಂದು 2 ಚಮಚ ನಿತ್ಯ ಸೇವನೆ ಮಾಡುವಂಥದ್ದು, ಮತ್ತು ಪ್ರತಿದಿನ ಅದನ್ನು ಸ್ವಾಧೀನ ಕಡಿಮೆ ಇರೋ ಅಂಗಕ್ಕೆ ಅದನ್ನು ಲೇಪನ ಮಾಡುವಂಥದ್ದು. ಬೆಳಗ್ಗೆ ಸ್ನಾನಕ್ಕಿಂತ 1 ಗಂಟೆ ಮುಂಚೆ ಲೇಪನ ಮಾಡಿ ನಿಧಾನಕ್ಕೆ ಮಸಾಜ್ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ, ಈಗ ಮುಂದೆ ಈಗ ಆಗಿರ್ತಕ್ಕಂಥ ಲಕ್ವ ಉಲ್ಬಣ ಆಗೋದಿಲ್ಲ, ಮತ್ತು ಅದು ಗುಣ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ಸ್ವಲ್ಪ ದಿನ ಮಾಡಬೇಕಾಗತ್ತೆ ಇದರಿಂದ ಯಾವುದೂ ಅಡ್ಡ ಪರಿಣಾಮ ಇರೋದಿಲ್ಲ. ಈ ಕೆಲವ್ರಿಗೆ ಏನಂತಂದರೆ, ಈಗ ಒಂದು 15 ದಿನಕ್ಕೆ ಹುಷಾರಾಗ್ಬಿಡ್ಬೇಕು, ತಿಂಗಳಿಗೆ ಆಗ್ಬಿಡ್ಬೇಕು ಅನ್ನುವಂಥ ಒಂದು ಕಲ್ಪನೆ ಇರ್ತಾರೆ. ಅದು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಯಾರುವೆ. ಇದೇನೆಂದರೆ ನಿಧಾನವಾಗಿ ಹುಷಾರಾಗುವಂಥದ್ದು. ಆಮೇಲೆ ಅದು ಸುಮಾರು ಹಳೇದಾಗಿತ್ತಂದರೆ ಇನ್ನೂ ಟೈಮ್ ತೊಗೊಳುತ್ತೆ. ಇದನ್ನ ಮಾಡ್ಕೊಳ್ಳೋದ್ರಿಂದ ಏನೂ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ. ಯಾಕಂದರೆ ಇದು ಒಂಥರ ಅದ್ಭುತವಾದಂಥ ಸಸ್ಯ, ಮತ್ತು ಶುದ್ಧವಾದ ಎಣ್ಣೆ, ಮತ್ತು ಬಜೆ ಪುಡಿ, ಆಮೇಲೆ ಶುಂಠಿ ಪುಡಿ ಅವೆಲ್ಲ ಯಾವುದೂ ಆರೋಗ್ಯಕ್ಕೆ ಹಾನಿಕರ ಅಲ್ಲ. ಇದನ್ನು ಮಾಡ್ತಾ ನಾವು ನಿತ್ಯ ವ್ಯಾಯಾಮ ಮಾಡುವಂಥದ್ದು, ಮತ್ತು ಅಡುಗೆ ಮನೆಯಲ್ಲಿ ನಾವು ಕೆಲವು ಆಹಾರ ಪದಾರ್ಥಗಳನ್ನು, ತುಪ್ಪ ಆಗಿರ್ಬೋದು, ಅಕ್ರೋಟ್ ಆಗಿರ್ಬೋದು, ಸೈಂಧವ ಲವಣ ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ, ಈ ಥರದವೆಲ್ಲ ಆಹಾರದಲ್ಲಿ ಯಥೇಚ್ಛವಾಗಿ ಸೇವನೆ ಮಾಡ್ತಾ ನುಗ್ಗೆ ಸೊಪ್ಪು ಮತ್ತು ಒಂದೆಲಗ ಸೊಪ್ಪು, ಈ ಥರದ್ದೆಲ್ಲ ಸೇವನೆ ಮಾಡ್ತಾ ನಾವು ಇದನ್ನ ಫಾಲೋ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ, ಈ ಲಕ್ವ ಕಾಯಿಲೆಯಿಂದ ಆಚೆ ಬರ್ಬೋದು. ಇದು ಒಂದು ಅದ್ಭುತವಾದಂತಹ ಮೆಥಡು. ಇದೇನಾಗುತ್ತೆ ಅಂದರೆ, ಕೆಲವರಿಗೆ ಸಿಟಿ ಪ್ರದೇಶಗಳಲ್ಲಿ ಸಿಗೋದಿಲ್ಲ. ಅಂಥವ್ರು ಬೇರೆ ಬೇರೆ ವಿಧಾನಗಳಲ್ಲಿ ನಿಮಗೆ ಮಸಾಜ್ ಆಯಿಲ್ ಅವೆಲ್ಲ ಸಿಗ್ತವೆ, ಮತ್ತು ಕೆಲವು ಹೊಟ್ಟೆಗೆ ತಗೊಳ್ತಕ್ಕಂಥ ಔಷಧಿ ಚೂರ್ಣಗಳು ಸಿಗ್ತವೆ.
ಕಷಾಯ ಚೂರ್ಣಗಳು, ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ ಕೆಲವು ಅಭ್ಯಂಗ ತೈಲ ಅವೆಲ್ಲ ಸಿಗ್ತವೆ. ನೀವು ಸಂಪರ್ಕ ಮಾಡಿ ಅದರ ಸದುಪಯೋಗ ಪಡಿಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಒಮ್ಮೆ ಕೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.